ಇಂದಿನ ಸಮಾಜದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡುವುದು ಪ್ರತಿಯೊಬ್ಬ ಪೋಷಕರ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ಆದಾಯ ತೆರಿಗೆ ಇಲಾಖೆಯ ಯಲ್ಲಪ್ಪ ಕೋಲ್ಕರ್ ಅವರು ಹೇಳಿದರು. ಅವರು ಮಾತಾ ರಾಮಾಬಾಯಿ ಅಂಬೇಡ್ಕರ್ ಯುವಕ ಮಂಡಳ ಅಂಬೇಡ್ಕರ್ ಗಲ್ಲಿ ಶೃಂಗೇರಿ ಕಾಲೋನಿಯಲ್ಲಿ ನಡೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ 5ನೇ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಅತ್ಯಂತ ಮಹತ್ವ ನೀಡಿದ್ದಾರೆ. ಸಮಾಜದ ಅಭಿವೃದ್ಧಿಗೆ ಶಿಕ್ಷಣವೇ ಮುಖ್ಯ ಸಾಧನವೆಂದು ನಂಬಿದ್ದರು. ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆದು ಭಾರತಕ್ಕೆ ಮರಳಿದ ನಂತರ ಅವರ ಸಾಧನೆಯನ್ನು ಮೆಚ್ಚಿದ ಶಾಹು ಮಹಾರಾಜ್ ಅವರು ಅವರನ್ನು ಭೇಟಿಯಾಗಿ ಪ್ರತಿಯೊಂದು ಮಗುವಿಗೂ ಶಿಕ್ಷಣ ನೀಡುವುದು ಅಗತ್ಯವೆಂದು ತಿಳಿಸಿದ್ರು. ಇಂದಿನ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸುವ ಮೂಲಕ ಸಮಾಜದ ಭವಿಷ್ಯವನ್ನು ರೂಪಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸಬೇಕು ಎಂದು ಯಲ್ಲಪ್ಪ ಕೋಲ್ಕರ್ ಅವರು ಕರೆ ನೀಡಿದರು. ಸಣ್ಣ ಮಕ್ಕಳದ ಎಜುಕೇಶನ್ ಕಡೆ ಲಕ್ಷ್ಯ ಕೊಡೋದು ತಾಯಿ ತಂದಿದೆ. ಯಾಕಂದ್ರೆ ಎಲ್ಲ ನಾವು ಸ್ಕೂಲು ಮಾಸ್ತರ್ ಮ್ಯಾಗ ಹಾಕಿ ಉಪಯೋಗಿಲ್ಲ. ಜವಾಬ್ದಾರಿ ನಮ್ಮದು ಇದೆ. 50% ಸ್ಕೂಲ್ ಮಾಸ್ತರ್ ಇದೆ, 50% ನಮ್ದಿದೆ. ಯಾಕಂದ್ರೆ ಎಜುಕೇಶನ್ ಡಿಮಾಂಡ್ ಎಷ್ಟಿದೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬೋದಲ್ಲಿ ಎಕ್ಸಾಮ್ ಕುಂತ ಇಂಡಿಯಾಗೆ ಬರ್ತಾರೆ ಪಾಸಾಗಿ. ಅವಾಗ ಪಾಸ್ ಆಗಿದ್ದು ಶಾಹು ಮಹಾರಾಜ್ ಅವ್ರಿಗೆ ಗೊತ್ತಾಗ್ತದೆ. ಶಾಹು ಮಹಾರಾಜ್ ಅವ್ರಿಗೆ ಗೊತ್ತಾದ್ಮ್ಯಾಗ ಶಾಹು ಮಹಾರಾಜ್ ಅವರು ಮುಂಬೈಗೆ ಬರ್ತಾರೆ ಅಂಬೇಡ್ಕರ್ನ ಹುಡ್ಕ್ಯಾಡ್ಕೊಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾನು, ನೀವು ಮಹಾರಾಜರಾಗಿ ನಾನು ನೋಡಕ್ಕೆ ಬಂದಿರಿ ಸರ್, ನೀವು ದೊಡ್ಡ ಮಹಾರಾಜರಿದ್ದಾರೆ, ನೀವು ನಮ್ಮ ಹೇಳಿದ ಕಳಿಸಿದ್ರೆ ನಾವೇ ನಿಮ್ಮ ಕಡೆ ಬರ್ತಿದ್ವು ಅಂತ ಹೇಳಿದ್ರು. ಆದರೆ ಅವರ ಮಹಾರಾಜರು ಹೇಳಿದ್ರು, ಶಾಹು ಮಹಾರಾಜರು, ನಾನು ಮಹಾರಾಜನ, ಆದರೆ ನೀ ಪೂರಾ ಇಂಡಿಯಾ ಸಂಬಂಧ ಒಂದು ದೊಡ್ಡ ವಿದ್ಯಾ ಕಲ್ತಿಲ್ಲ, ಇದನ್ನ ತಿಳ್ಕೊಳ್ಳಿಕ್ಕೆ ನಾನು ನಿಮ್ಮ ಕಡೆ ಬಂದೇನೆ ಅಂತ ಶಾಹು ಮಹಾರಾಜ್ ಆ ಟೈಮಿಗೆ. ಅದಕ್ಕೆಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಇದೇ ಥರ ಹುಡುಗರನ್ನ ನಾವು ರಾಜ ಮಹಾರಾಜರು ಭೇಟಿಯಾಗಕ್ಕೆ ನಮ್ಮ ಮನೆಗೆ ಬರ್ಬೇಕು, ಆಫೀಸರ್ಗಳು ನಮ್ಮ ಮನೆಗೆ ಬರ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ತಂದೆ ತಾಯಿಗಳನ್ನ ಕಾರಣ ಆಗ್ತಾರೋ. ಮಕ್ಕಳನ್ನ ವಿನಂತಿ ಮಾಡ್ತಾ ಇದ್ದೇನೆ, ಎಲ್ಲ ತಂದೆ ತಾಯಿಗಳು ಮಕ್ಕಳ ಕಡೆ ಲಕ್ಷ ಕೊಡ್ರಿ, ಚಲೋ ಕಲಿಸ್ರಿ. ಅದೇ ನಮಗೆ ತಂದೆ ಯಾರಾದ್ರೂ ನೋಡ್ರಿ, ನೀವು ಮಾರ್ಕೆಟ್ ಹೋದ್ರೆ ನಿಮ್ಮ ತಂದೆ ತಾಯಿ ಕೇಳ್ತಾರೆ, ಹುಡುಗರು ಏನು ಮಾಡ್ತಾ ಇದಾರೆ ಅಂತ ಕೇಳ್ತಾರೆ, ಮಕ್ಕಳು ಏನು ಮಾಡ್ತಾರಂತೆ. ಅದಕ್ಕೆ ನಮ್ಮ ಹೆಸರು ಬರಬೇಕಾದ್ರೆ ಪ್ರತ್ಯೇಕ ತಾಯಿ ತಂದೆ ಒಂದು ಜವಾಬ್ದಾರಿ ಇದೆ. ಮಕ್ಕಳು ಸುಧಾರಣೆ ಮಾಡೋ ಜವಾಬ್ದಾರಿ ತಮ್ಮದು ಇದೆ, ಮಾಸ್ತರ್ಗಳದ್ದು ಇದೆ. ಕಾರ್ಯಕ್ರಮದಲ್ಲಿ ಮಲ್ಲೇಶ್ ಚೌಗುಲೆ, ದತ್ತಪ್ಪ ಕಳಸನ್ನವರ್, ಬಾಬು ಕಳಸನ್ನವರ್, ಪ್ರಕಾಶ್ ದೊಡ್ಮಣಿ, ಉಸ್ಮಾನ್ ಜಮಾದಾರ್, ಮಹಾದೇವ್ ಕೋಲ್ಕರ್, ನಾಗರಾಜ್ ವೆರ್ನೇಕರ್, ಮಹಂತೇಶ್ ತಳವಾರ್, ಈರೇಶ್ ಕಳಸನ್ನವರ್, ವಿಶಾಲ್ ಕಳಸನ್ನವರ್, ಸುಖದೇವ್ ಕಳಸನ್ನವರ್, ವಿಠಲ್ ಕಳಸನ್ನವರ್, ಸಾಯಿನಾಥ್ ಕೋಲ್ಕರ್, ಯೋಗೇಶ್ ಚಲ್ವಾದಿ, ಮಂಥನ್ ತಳವಾರ್, ವಿಕ್ರಮ್ ಕಳಸನ್ನವರ್, ಪರಶುರಾಮ್ ಕಳಸನ್ನವರ್, ಗಣೇಶ್ ದೊಡ್ಮಣಿ, ಸುನೀಲ್ ಕಳಸನ್ನವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇನ್ನು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ವೇಣುಗ್ರಾಮ್ಗೆ.